ದರ್ವೇಶ್ ಗ್ರೂಪ್ ಆಫ್ ಕಂಪನಿಯ ಮಾಲೀಕ ಪರಾರಿ, ಹಣ ಹೂಡಿಕೆ ಮಾಡಿದ ಸಾರ್ವಜನಿಕರ ಪರದಾಟ. ಅಂಬೇಡ್ಕರ್ ಸೇನೆಯಿಂದ ಪ್ರತಿಭಟನೆ, ಡಿವೈಎಸ್ಪಿ ಅವರಿಗೆ ಮನವಿ. ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ದರ್ವೇಶ್ ಗ್ರೂಪ್ ಆಫ್ ಕಂಪನಿಯ ವಿರುದ್ಧ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪಟ್ಟಿಯವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಹಣವನ್ನು ಲೂಟಿ ಮಾಡಿದ ದರ್ವೇಶ್ ಕಂಪನಿಯವರಿಗೆ, ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದ ದರ್ವೇಶ್ ಕಂಪನಿ ಏಕೆ ಬೇಕು, ನ್ಯಾಯ ಬೇಕು, ಏಕೆ ಬೇಕು, ನ್ಯಾಯ ಬೇಕು. ದರ್ವೇಶ್ ಗ್ರೂಪ್ ಆಫ್ ಕಂಪನಿಯ ಆವರಣದಲ್ಲಿ ಈ ಕಂಪನಿಯ ಮಾಲೀಕರಾದ ಮೊಹಮ್ಮದ್ ಹುಸೇನ್ ಸೂಜಾ ಮೇಲೆ ಸೂಕ್ತ ಕ್ರಮ ಹಾಗೂ ಪ್ರಕರಣ ದಾಖಲಿಸಿ ಸಾರ್ವಜನಿಕರು ಹಣವನ್ನು ಹೂಡಿಕೆ ಮಾಡಿದವರಿಗೆ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನೆಯನ್ನು ನಡೆಸಿದರು. ಈಗಾಗಲೇ ರಾಯಚೂರು ಜಿಲ್ಲೆಯ ಜನತೆಗೆ ಉದ್ಯೋಗವಿಲ್ಲದೆ ಸ್ವಯಂ ಉದ್ಯೋಗಕ್ಕೆ ಸರ್ಕಾರಿ ಸೌಲಭ್ಯಕ್ಕೆ ಅರ್ಜಿ ಹಾಕಿದರೂ ಸಹ ಯಾವುದೇ ಸೌಲಭ್ಯ ಸಿಗದೆ ವಂಚಿತರಾಗಿದ್ದಾರೆ. ಅವರ ಕುಟುಂಬ ನಿರ್ವಹಣೆಗೆ ಎಂದು ಯಾವುದೋ ಒಂದು ಲೆಕ್ಕದಲ್ಲಿ ತಮ್ಮ ಬಂಗಾರ, ಒಡವೆ, ಜಮೀನು, ಪ್ಲಾಟ್ಗಳನ್ನು ಮಾರಿಕೊಂಡು ನಗರದ ದರ್ವೇಶ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಶೇಕಡ 12ರಿಂದ 15% ಬಡ್ಡಿ ದರ ನೀಡುವುದಾಗಿ ಹೇಳಿದಾಗ ಸಾರ್ವಜನಿಕರು ಆಶೆಯಿಂದ ತಮ್ಮ ಹಣವನ್ನು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಆದರೆ ಕಂಪನಿಯ ಮಾಲೀಕ ಮೊಹಮ್ಮದ್ ಹುಸೇನ್ ಸೂಜಾ ಎಂಬುವರು ಸಾರ್ವಜನಿಕರ ಹಣವನ್ನು ಹೂಡಿಕೆ ಮಾಡಿಕೊಂಡು ನಂತರ ಯಾವುದೋ ಒಂದು ಕುಂಟು ನೆಪ ಹೇಳಿಕೆ ನೀಡುತ್ತಾ ಕಂಪನಿಯನ್ನೇ ಕಳೆದ 2-3 ತಿಂಗಳಿನಿಂದ ಮುಚ್ಚಿಕೊಂಡು ನಗರದಿಂದ ಪರಾರಿಯಾಗಿದ್ದಾನೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಂಪನಿಯ ಮಾಲೀಕನನ್ನು ಕರೆತಂದು ಸಾರ್ವಜನಿಕರ ಹಣವನ್ನು ಹಿಂತಿರುಗಿಸಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಡಿವೈಎಸ್ಪಿ ಎಚ್ಎಂ ಸತ್ಯನಾರಾಯಣರವರಿಗೆ ಅಂಬೇಡ್ಕರ್ ಸೇನಾ ಜಿಲ್ಲಾ ಸಮಿತಿ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಸುಮಾರು ಜಿಲ್ಲೆಯ ಜನತೆಗೆ ಬಹಳ ಕಡುಬಡವರು, ಬಹಳ ಮುಗ್ಧರು, ದಿನಾಲು ಕೂಲಿ ನಾಲಿ ಮಾಡಿಕೊಂಡು ಮತ್ತೆ ಸಾಲ ಸೂಲ ಮಾಡಿ ಇರ್ತಕ್ಕಂಥ ಮನೆಯಲ್ಲಿ ಬಂಗಾರ ಅಡವಿಟ್ಟು, ಹೊಲ ಅಡವಿಟ್ಟು, ಮನೆ ಅಡವಿಟ್ಟು, ಪ್ಲಾಟ್ ಅಡವಿಟ್ಟು ಏನೋ ಒಂದು 4 ರೂಪಾಯಿ ಮನೆಗೆ ಜಾಸ್ತಿ ಬರ್ತದ ಇರ್ತಕ್ಕಂಥ ಬಡ ಜನರಿಗೆ ಏನು ಇನ್ನಿಷ್ಟು ಹೊರೆ ಆಗ್ಲಾರ್ದಂಗೆ ಒಂದು 4 ಹಣ ಹೆಚ್ಚಿಗೆ ಸಿಗ್ತದ ಅನ್ನೋ ಉದ್ದೇಶದಿಂದ ಭಾಳಷ್ಟು ಕೋಟ್ಯಾನುಗಟ್ಟಲೆ ವ್ಯವಹಾರ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸರಿಸುಮಾರು ಒಂದು ತಿಂಗಳಾಯಿತು. ಸುಜಾನವರು ಅಬ್ಸ್ಕ್ಯಾಂಡಿಂಗಲ್ಲಿದ್ದಾರೆ, ಓಡೋಡಿಗಿದ್ದಾನೆ, ಪರಾರಿ ಆಗಿದ್ದಾನೆ. ಇವಾಗ ಜನರು ಗೊಂದಲಕ್ಕೀಡಾಗಿದ್ದಾರೆ. ಈ ಜನ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಯಾರು ಇದರ ಜವಾಬ್ದಾರಿ, ಯಾರು ಕೊಡ್ತಾರೆ ಅನ್ನೋ ಒಂದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ದಿನಾಲು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟ್ರು, ವಿಡಿಯೋ, ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ. ನಮಗೆ ಕಳ್ಕೊಂಡಿರ್ತಕ್ಕಂಥ ಏನು ಈ ಹಣವನ್ನು ಅವನ್ನ ಅರೆಸ್ಟ್ ಮಾಡಬೇಕು, ಅವನು ಓಡೋಗಿರ್ತಕ್ಕಂಥ ಅವನ್ನ ಹಿಡಿಬೇಕು, ಅವನೊಂದು ಕಾನೂನು ವೃತ್ತಿಯಲ್ಲಿ ಬಂಧನ ಮಾಡಬೇಕು. ಕಳ್ಕೊಂಡೋಗಿರ್ತಕ್ಕಂಥ ಏನು ಮುಗ್ಧ ಜನರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಮುಗ್ಧ ಜನರು ಅವರ ಹಣ ಹಿಂತಿರಿಸ್ಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನಾ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಮ್ಮೆಲ್ಲ ಹೋರಾಟಗಾರರು ಅವರ ಪರವಾಗಿ ನಾವು ಇವತ್ತು ಹೋರಾಟ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮಹೇಶ್ ಕುಮಾರ್, ಅಮರಯ್ಯ ಸ್ವಾಮಿ, ಇ ಕುಮಾರಸ್ವಾಮಿ, ಬಂದೇ ನವಾಜ್, ಕೆ ಸಂತೋಷ್, ಚಂದ್ರಶೇಖರ್, ಗಂಗಾಧರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.